ಇನ್ನು ಡಿಕೆ ಸಿಎಂ ಆಗ್ತಾ ಇರೋದಕ್ಕೆ ಶಾಸಕ ಶಿವಗಂಗಾ ಫುಲ್ ಖುಷ್ ಆಗಿದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಶಿವಗಂಗಾ ಬಸವರಾಜ್. ಬೆಂಗಳೂರಿನಲ್ಲಿ ಟಿವಿ9 ಜೊತೆಗೆ ತಮ್ಮ ಖುಷಿ ಹಂಚಿಕೊಂಡ್ರು. ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂತಹ ಶಿವಗಂಗಾ ಬಸವರಾಜ್ ನಾಯಕತ್ವ ಬದಲಾವಣೆಯ ವಿಷಯ ಜೀವಂತ ಇಟ್ಟವರೇ ಅವರು. ಪದೇ ಪದೇ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದವರು ಈಗ ಕೊನೆಗೂ ಅವರ ಕನಸು ನನಸಾಗಿದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಜೊತೆ ಮಾತನಾಡಿದ್ದಾರೆ ಶಿವಗಂಗಾ ಬಸವರಾಜ್. ಏನ್ ಹೇಳಿದ್ದಾರೆ ಕೇಳೋಣ. ಈಗ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ನೀವು ಎಷ್ಟು ಹ್ಯಾಪಿ ಆಗಿದ್ದೀರಿ ಮತ್ತು ಈ ದಾರಿ ಎಷ್ಟು ಕಷ್ಟ ಆಗಿತ್ತು ಅನ್ನೋದು ಕಂಪ್ಲೀಟ್ ಆಗಿ ವಿವರಣೆ ಕೊಡೋದಾದ್ರೆ? ಈಗ ಯಾವುದೇ ದಾರಿ ಸುಲಭ ಇರೋದಿಲ್ಲ. ಎಲ್ಲ ದಾರಿನ ಕಷ್ಟ. ನಾವು MLA ಆಗಿದ್ದೀವಿ ಅಂದರೆ ಅದು ಕಷ್ಟದ ದಾರಿನೇ. ಯಾವ್ದಾರ ಒಂದು ಉತ್ತಮ ಸ್ಥಾನ ಸಿಗಬೇಕು, ಒಂದು ಉತ್ತಮ ಅವಕಾಶ ಸಿಗಬೇಕು ಅಂದರೆ ಕಷ್ಟ, ಕಲ್ಲು ಮುಳ್ಳು ಎಲ್ಲ ಬರ್ತದೆ. ಅವೆಲ್ಲ ಸಹಜ, ಮನುಷ್ಯನ ಜೀವನದಲ್ಲಿ ಬರೋಂಥ ಸಹಜ. ಅದೇ ರೀತಿ ಅವ್ರಿಗೂ ಬಂದಿದೆ. ಅವನ್ನೆಲ್ಲದಕ್ಕೂ ಮೀರಿ ಅವ್ರೇನು ಹೈಕಮಾಂಡ್ ನಂಬಿದ್ರು, ಹೈಕಮಾಂಡ್ ಆದೇಶದಂತೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೇದಾಗ್ತದೆ. ಸರ್, ಈಗ ಆಡಳಿತವನ್ನು ಹೇಗೆ ನಡೆಸ್ತಾರೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆಂದರೆ ಅವರು ಇಷ್ಟು 40-45 ವರ್ಷ ರಾಜಕೀಯದಲ್ಲಿ ಇದ್ದರೂ ಕೂಡ ಮುಖ್ಯಮಂತ್ರಿ ಗಾದಿ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಸೊ ರಾಜ್ಯದ ಜನ, ಶಾಸಕರು, ಕ್ಷೇತ್ರದ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನ ಫುಲ್ಫಿಲ್ ಮಾಡೋದಕ್ಕಾಗುತ್ತಾ? ಮಾಡೇ ಮಾಡ್ತಾರೆ. ಸುಮಾರು 40-45 ವರ್ಷ ರಾಜಕೀಯ ಅನುಭವ. ಸುಮಾರು ಈಗೇನು ನಮ್ಮ ಖಾತೆಗಳು ಬರ್ತದೆ, ಎಲ್ಲ ಖಾತೆಯಲ್ಲೂ ಅವರು ಅನುಭವ ಇದೆ. ಜೊತೆಗೆ ತಾವೆಲ್ಲ ಹಿಂದೆ ನೋಡಿದ್ರಿ, ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಗೆದ್ದೆ ಮುಖ್ಯಮಂತ್ರಿಯಾಗಿ ನಡೆಸಿರೋ ಅಂಥದ್ದು. ಅಂಥದ್ರಲ್ಲಿ ಇವರು ಇಷ್ಟೊಂದು ಅನುಭವದ ನಡುವೆ ಅದ್ರ ಜೊತೆಗೆ ಕಲ್ಲು ಮುಳ್ಳು ಏಟು ಎಲ್ಲನೂ ಒಳಗೊಂಡಿದೆ. ಆಮೇಲೆ ಕಾರ್ಯಕರ್ತರಿಂದ ಬಂದಿರೋದು ಈ ಜಾಗ ಅವರಿಗೆ. ಡೈರೆಕ್ಟ್ ಯಾರೋ ಹಿನ್ನೆಲೆಯಿಂದ, ಅವ್ರ ತಂದೆಯಿಂದ, ಇನ್ನೊಬ್ಬರಿಂದ ಬಂದಿರೋ ಹಿನ್ನೆಲೆ ಬಂದಿದ್ರೆ ಹೆಂಗಪ್ಪ ಏನು ಅಂತ ಯೋಚನೆ ಮಾಡಿದ್ರು. ಕಷ್ಟಪಟ್ಟು ಬಂದಿರೋದು ಎಲ್ಲ ಆಗು ಹೋಗುಗಳು ಸರ್ಕಾರದ ಬಗ್ಗೆ ಇರ್ಬೋದು, ಸಾರ್ವಜನಿಕರ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು, ಕಾರ್ಯಕರ್ತರ ಬಗ್ಗೆ ಇರ್ಬೋದು, ಹಿಂಬಾಲಕರ ಬಗ್ಗೆ ಇರ್ಬೋದು, ಎಲ್ಲ ಮಾಹಿತಿ ಇರೋದ್ರಿಂದ ಸುಲಲಿತವಾಗಿ ಹಿಂದೆಂದು ಯಾರು ಕೊಡದಂಥ ಉತ್ತಮ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ಜನನೂ ಇದ್ದಾರೆ, ನಾನು ಇದ್ದೀನಿ. ಅದು ನಿರೀಕ್ಷೆ ಸತ್ಯ ಆಗ್ತದೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು, ಜನಪರವಾದಂಥ ಯೋಜನೆಗಳನ್ನ ಕೊಡಬೇಕು, ಪಾರ್ಟಿ ಮತ್ತೆ 28ಕ್ಕೆ ಅಧಿಕಾರಕ್ಕೆ ಬರಬೇಕು. 28ಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ? 100ಕ್ಕೆ 100 28ಕ್ಕೆ ಏನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 140 ಸೀಟ್ ಹೇಳಿದ್ದಾರೆ. ತಾವು ನೋಡಿದಿರಿ. ಹಿಂದೆ 136 ಹೇಳಿದ್ರು, 136 ಬಂತು. ಈಗ 140 ಹೇಳಿದ್ದಾರೆ ಅಂದರೆ ಅವ್ರ ಮುಂದಾಲೋಚನೆ ನಮ್ಮ ಏನು 5 ಗ್ಯಾರಂಟಿ 3 ವರ್ಷ ಕೊಟ್ಟಿದ್ದೀವಿ. ಆ 5 ಗ್ಯಾರಂಟಿಯ ಫಲ ಜೊತೆಗೆ 3 ವರ್ಷ ಸಿದ್ದರಾಮಯ್ಯರ ಉತ್ತಮವಾದೊಂದು ಆಡಳಿತ, ಜೊತೆಗೆ ಈಗ ಇವರ ಒಂದು ಹೊಸ ಶಕ್ತಿ, ಇವೆಲ್ಲ ಒಂದು ಶಕ್ತಿಯಿಂದ ಮತ್ತೊಮ್ಮೆ ನಾವು ಸರ್ಕಾರ 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಇನ್ನೊಂದು ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಕಿಸಾನ್ ಕಾಂಗ್ರೆಸ್ ಘಟಕದವರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ನಮ್ಮ ಕಿಸಾನ್ ಕಾಂಗ್ರೆಸ್ ಇಂದ ಆಯ್ಕೆಯಾದಂಥವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿ, ಮೊದಲ ಬಾರಿ ಆಯ್ಕೆ ಆದರೂ ಕೂಡ ಅವರಿಗೂ ಅವಕಾಶ ಕೊಡಿ ಅಂತ. ತಾವೇನಾದರೂ ನಿರೀಕ್ಷೆಯಲ್ಲಿದ್ದೀರಾ ಅಥವಾ ಎಲ್ಲ ಹೈಕಮಾಂಡ್ ಜವಾಬ್ದಾರಿನ? ನಮ್ಮ JH ಪಟೇಲ್ ಏನು ಮಾಜಿ ಮುಖ್ಯಮಂತ್ರಿಗಳು ಸುಮಾರು 25-30 ವರ್ಷದಿಂದ ಅವರು ಲಾಸ್ಟ್ ಏನು ಮುಖ್ಯಮಂತ್ರಿ ಆದಾಗಿಂದ ಇಲ್ಲಿವರೆಗೂ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲೂ ಸಹ ಸಚಿವ ಸ್ಥಾನದ ಅವಕಾಶ ಆಗಿಲ್ಲ. ಆದ ಕಾರಣ 30 ವರ್ಷದಿಂದ, ಯಾಕಂದ್ರೆ ಮುಖ್ಯಮಂತ್ರಿ ಕೊಟ್ಟಂಥ ತಾಲೂಕು, ಸುಮಾರು ಅದರಿಂದ ಮಂತ್ರಿಗಳು, ಎಲ್ಲ ಥರ ಮಂತ್ರಿಗಳು ನಮ್ಮಲ್ಲಿದ್ದಂಥ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನ್ಯಾಯ ಇಲ್ಲಿವರೆಗೂ ಆಗಿಲ್ಲ. ಅದಕ್ಕೋಸ್ಕರ ಚನ್ನಗಿರಿ ವಿಧಾನಸಭಾ ಪರಿಗಣಿಸಿ ಜೊತೆಗೆ ರೈತರು ಕೋಟ ಕೊಡಿ ಅಂತ ಮನವಿ ಮಾಡ್ತೀವಿ ಬಿಟ್ಟರೆ ಬೇರೆ ಯಾವುದೇ ನಾವು ಮನವಿ ಇಲ್ಲ. ಜೊತೆಗೆ ಹೊಸಬ್ರಿಗೆ, ನನ್ನೊಬ್ಬನೇ ಅಂತಲ್ಲ, ಟೋಟಲ್ ಆಗಿ 5 ಜನ, ಯಾರು 5ರಿಂದ 8 ಜನ ಹೊಸಬ್ರಿಗೆ ಕೊಡಬೇಕು ಅನ್ನೋದೇನು ಹೈಕಮಾಂಡ್ ತೀರ್ಮಾನ ಇದೆ. ಅದರಂತೆ ಹೊಸಬ್ರಿಗೆ ಕೊಟ್ಟರೆ ಏನು ಹಳೆ ಬೇರು ಹೊಸ ಚಿಗುರು, ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇದಿಷ್ಟು ಶಾಸಕ ಶಿವಗಂಗಾ ಬಸವರಾಜ್ ಅವರ ಸ್ಪಷ್ಟವಾದಂಥ ಮಾತುಗಳು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.